ಚೆನ್ನಾಗಿಲ್ಲ. ಗುರು ಇವಾಗಲೂ ಬಿಡಿ, ನೆಕ್ಸ್ಟ್ ಬರೋಣ. ಮಳೆಯಲ್ಲಿ ಆರಾಮ? ಹ್ಞೂ ಮಚ್ಚ. ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಏನ್ ಮತ್ತೆ ಆಫೀಸಲ್ಲಿ ಬರೀ ಒಂದು ಅಜ್ಜಿ ಹಿಂದೆ ಹೊಡಿಯೋದೇ ಜಾಸ್ತಿ ಆಯ್ತು. ಮುಂದೆ ಬರಲ್ಲ ನನ್ನ ಮಕ್ಕಳು. ಇವಂದು ಅದೇ ಗೋಳಪ್ಪ, ಇಷ್ಟೊಂದು ಅದನ್ನ ಹೇಳ್ತಿದ್ದ. ನಮ್ಮ ಆಫೀಸಲ್ಲಿ ಹಂಗಪ್ಪ, ಹಿಂದೆ ನೋಡಿದಾರೆ ನನ್ನ ಮಕ್ಕಳು. ಸರಿನಾ? ಏನ್ ಮಾಡ್ಬೇಕು ಇದಕ್ಕೆ? ಇಷ್ಟಕ್ಕೆಲ್ಲ ಟೆನ್ಷನ್ ಆಗ್ತಾ ಇಂದ. ನಮ್ ಬಾಸ್ ಒಂದು ದೇವಸ್ಥಾನ ಫೇಮಸ್ ಮಾಡೋರು ಗೊತ್ತಾ ರೀಸೆಂಟ್ ಆಗಿ? ಯಾವ್ದು? ಮಡ್ಕಾವ್ ಭವಾನಿ. ಡಿಬಾಸ್ ಚಾಲೆಂಜ್ ಸರ್ ಹೋಗಿದ್ವಲ್ಲ, ಕೇಳ ಅಲ್ಲಿ ಹೋಗ್ಬಿಟ್ರೆ ಸರಿ ಹೋಗ್ಬಿಡ್ತದೆ. ಬಾಸ್ ಹೋದ್ರೆ ಗೊತ್ತಲ್ಲ, ಬಾಸ್ ಸುಮ್ನೆ ಹೋಗಲ್ಲ. ಹಂಗಂತೀಯ? ಇದ್ರೇನು ಹೋಗೋದು. ನೋಡ್ ಮತ್ತೆ ಅಜ್ಜಿ ತಲೆ ಕೆಟ್ಟು ಬಿಡೋದು. ಇವ್ರನ್ನ ಎದುರುಗಡೆ ಬಂದ್ರೆ ಹೊಡಿತೀವಂದ್ರೆ ಹೊಡ್ಸ್ಕೊಳಲ್ಲ, ನಡಿ ಹಿಂದೆಯಿಂದ ಬಕೆಟ್ ಹಿಡಿಯೋದ್ ಬಿಡಲ್ಲ. ಈಗ ಕಾಲ್ ಐತೆ, ಹೋಗೋಣ ಈಗ್ಲೇ ಆನ್ ಸ್ಪಾಟ್. ಈಗಲೇ ಎಲ್ಲ 200 ಕಿಲೋಮೀಟರ್ ಎತ್ತಿದ್ರೆ 8 ಗಂಟೆ 8 ಅವರ್ ಜರ್ನಿ. ನಡಿ ರೈ. ಪೂಜೆ ಎಲ್ಲ ಅಲ್ಲೇ ಮಾಡ್ತಾರ ಸಮಾರ ಅಲ್ಲ. ಸರಿ ಗುರು, ನಡಿ ಹೋಗ್ಬಿಡೋಣ. ಮತ್ತೆ ಅಜ್ಜಿ ತಲೆ ಕೆಟ್ಟು ಹೋಗ್ಬಿಡೋದು. ಜಾಸ್ತಿ ತಲೆ ಕೆಡ್ಸ್ಕೋರು. ಡನ್ ಡನ್. ನಡಿ ಹೋಗೋಣ. ಅತ್ತ ಹೋಗೋಣ. ಹತ್ರ ನಡಿ ಗುರು, ತಲೆ ಕೆಟ್ಟೋಗ್ಬಿಡೋದು. ಹತ್ತು ಜೈ ಮಡ್ಕಾವ್ ಭವಾನಿ.
ಹೋಗ್ಬೇಕು ನಾವು. ಹೌದು ಗೋಣಿಕೊಪ್ಪಲು ಹೋಟೆಲ್ ಹೋಗ್ಬೇಕು. ಅದೇ ಸರ್, ಈಗ ನನ್ನ ಕ್ವಶನ್ ಅಷ್ಟೇ, ಇದು ಅಲ್ಲೂ ಮತ್ತೆ ರೋಡ್ ಸಿಗುತ್ತೆ ಸರ್? ಅದು ಫಾರೆಸ್ಟ್ ರೂಟ್ ಅದು ಫಾರೆಸ್ಟ್ ಏನು ಅಷ್ಟೊಂದಿಲ್ಲ, ಹಾಗೆ ಅಲ್ಲ. ಇಲ್ಲೇನಾದ್ರು ಕ್ಲೋಸಿಂಗ್ ಟೈಮ್ ಏನಿಲ್ಲ ತಾನೇ ಇಲ್ಲಿ? ಅಲ್ಲಿ ಕ್ಲೋಸಿಂಗ್ ಏನಿಲ್ಲ. ಹೌದಲ್ಲ, ಅವಾಗಿಂದ ಅದನ್ನ ನೋಡ್ಕೊಂಡು ನೀವು ನಿಧಾನಕ್ಕೆ ಹೋಗಿ, ಅಷ್ಟೆಲ್ಲ ತುಂಬಾ ಫಾಸ್ಟ್ ಆಗಲ್ಲ. ಇಲ್ಲ ಸರ್, 80-90 ಅಷ್ಟೇ. ಅದು ಪಾಸ್ ಆಗುತ್ತೆ, ಏನ್ ತೊಂದ್ರೆ ಇಲ್ಲ. ಅದು ನೈಟು ಪಾಸ್ ಆಗುತ್ತೆ. ಹೌದಾ? ಹಂಗಂದ್ರೆ ಓಕೆ ಸರ್. ಅದಕ್ಕೋಸ್ಕರ ನಾನು ಊಟಿ ಮೇಲೆ ಅನ್ಕೊಂಡಿದ್ದೆ ಇದು ರೂಟ್. ಇಲ್ಲ ಊಟಿಯಲ್ಲಿ ಹೋಗಲ್ಲ. ಇಲ್ಲಿಂದ ನೀವು ಅಲ್ಲಿಂದ ಸೀದಾ ಹೋದ್ರೆ ಫಸ್ಟ್ ಗೋಣಿಕೊಪ್ಪ ಸಿಗುತ್ತೆ. ಗೋಣಿಕೊಪ್ಪ ಆದ್ಮೇಲೆ ವಿರಾಜಪೇಟೆಯಿಂದ ಸೀದಾ ಇದು ತಲಶೇರಿ ಹೋಗ್ಬೋದು, ಅಲ್ಲ ಕಣ್ಣೂರು ಹೋಗ್ಬೋದು. ಓಕೆ ಸರ್, ಸ್ಟ್ರೈಟ್ ಅದ. ಆಯ್ತಾ? ಅಲ್ಲಿ ನೀವು ಲೆಫ್ಟ್ ತಗೊಳ್ಬೇಕು, ಅದು ಡಿವಿಯೇಷನ್ ಮಾತ್ರ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಮಡಿಕೇರಿ ಹೋಗ್ತೀರಾ. ಓಕೆ ಸರ್, ಓಕೆ ಸರ್, ಅದು ಮ್ಯಾಪ್ ಹಾಕೋತೀವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಎಲ್ಲ ಇದಕ್ಕೆ ಹಾಕಬೇಕು. ನಾಗರಹೊಳೆ, ಮಂಗಳೂರು, ನಾಗರಹೊಳೆ, ಕೋಟೆ. ಇಲ್ಲಿ ನನ್ನ ಪ್ರಕಾರ ಇಲ್ಲೂ ಇರುತ್ತೆ ಗುರು ಫಾರೆಸ್ಟ್ ಎಂಟ್ರಿ. ಊಟಿ ಇಲ್ಲೇನಾ? ಊಟಿ ಅದು ಹಿಂಗೆ ಲೆಫ್ಟ್ ಹೋಗ್ಬೇಕು ಊಟಿಗೆ. ಅದೆಲ್ಲ ತೋರಿಸ್ತಾರೆ ಸ್ಟ್ರೈಟು. ಅದೇ ಲೆಫ್ಟ್ ತೋರಿಸ್ಬೇಕು. ಊಟಿ ಆ ರೋಡ್ ಇತ್ತಿದ್ದು, ಈ ರೋಡ್ ಇಲ್ಲ. ರೈಟ್ ತೋರಿಸಿದ್ರು? ಇಲ್ಲ, ಸ್ಟ್ರೈಟ್. ಊಟಿ ಸ್ಟ್ರೈಟ್ ಇದೆ ಇಲ್ಲ, ಕಲಿಕೋಟೆ. ಹಾಂ, ಅದೇ ಅಲ್ವಾ ದೀಪಕ್ ಕೇಳಿದ್ದು, ಕಲಿಕಟ್. ನಂಗೆ ಕಾರ್ ಓಡಿಸೋದು ಅದೇ ಅಂತಾರೆ. ಒಂದ್ಸತಿ ಬೈಕಲ್ಲಿ ಹೈದರಾಬಾದಿಂದ ಮಂತ್ರಾಲಯ ಬಂದಿದ್ವಿ. ನಾನು ಒಬ್ಬನೇ ಓಡಿಸಿದ್ದು. ಕೊಂಡೆಲ್ಲ ಅವನು ಚಿಕ್ಕ ಹಳೆ ಅಂಬಾಸೆಡರ್ ಗಣ್ಣು ರೋಡ್. ಸ್ವಲ್ಪ ರೋಡ್ ಸರಿ ಇಲ್ಲ ವೀಕ್ಷಕರೇ, ನಿಧಾನಕ್ಕೆ ಹೋಗಿ. ಹೆವಿ ಮಳೆ, ಗಾಡಿ ನಿಲ್ಸಾಕ್ಬಿಟ್ಟಿದೀವಿ, ಸೈಡ್ ಪಾರ್ಕ್ ಮಾಡಿದೀವಿ. ಗಾಡಿ ರೋಡ್ ಏನು ಕಾಣಿಸ್ತಾ ಇಲ್ಲ. ಸೊ ಇವಾಗ ನಾಗರಹೊಳೆ ಅಭಯಾರಣ್ಯ, ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್. ನ್ಯಾಷನಲ್ ವೀಕ್ಷಕರೇ, 4 ಗಂಟೆಗೆ ಎದ್ಬಿಟ್ಟು ಫ್ರೆಶಪ್ ಆಗಿ ಮತ್ತೆ ಚೆಕ್ಔಟ್ ಆಗಿ ಹೊರಡ್ತಾ ಇದ್ದೀವಿ. ನಾವು ಚಾರ್ಜರ್ ತೊಗೊಂಡಿದ್ದೆ, ವಾಪಸ್ ಕೊಡ್ತೀನಿ. ದರ್ಶನ್ನು, ರವಿ ಹೌದು. ಅವನು ಏನಂತ ಗೊತ್ತಾ, 1200 ರೂಪಾಯಿ ಹೇಳ್ಬಿಟ್ಟು 1100 ಹೇಳ್ಬಿಟ್ಟು 1200 ಹೇಳ್ತಾರೆ. ಬಟ್ಟೆ ತಗೋಬೇಕಲ್ಲೇ, ಪಂಚೆ ಬಟ್ಟೆ ತಗೋಬೇಕು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ರೆಡಿ ಆಗಿ ಆ ವಾಶ್ರೂಮಲ್ಲಿ ಬಿಸಿಲು ಬರೋಕ್ಕೆ ಅರ್ಧ ಗಂಟೆ ಹಾಕಿ ಹೊನ್ನಂಪೇಟೆಯಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ವಿ. ಕೂದಲೆಲ್ಲ ಕೆದಕ ಮತ್ತು ಬೇರೆ ನಾಲ್ಕು ಕೂದಲು. 1200 ರೂಪಾಯಿ ಹೇಳ್ದ ಕಣ್ಣ ಎಲ್ಲೇ ಅವನು. ಇವಾಗ ಅಲ್ಲೇ ಚಟ್ಟ 1200 ಇರ್ತದೆ, 100 ಹೇಳ್ಬಿಟ್ಟು 1100 ಹೇಳಿ 200 ಅಂತಾರೆ. ಯಾವ್ದಿದ್ದು ರೋಡ್ ಈ ಪಾಟಿ ಇದೆ? ವಿರಾಜಪೇಟೆಯಿಂದ ಕಣ್ಣೂರ್ಗೆ ಹೋಗಕ್ಕೆ ಬೈಪಾಸ್. ವಿರಾಜಪೇಟೆ ಒಳಗಡೆ ಹೋಗ್ಬೇಕಿತ್ತಲ್ಲ, ರೈಟ್ ಸೈಡ್ ತಗೊಂಡಿದ್ರೆ ವಿರಾಜಪೇಟೆ ಒಳಗಡೆ ಹೋಗ್ತಿದ್ವಿ. ಲೆಫ್ಟ್ ತಗೊಂಡಿದ್ದು, ಸ್ಟ್ರೈಟ್ ಬಂದಿದ್ದು ಬೈಪಾಸ್. ರೋಡ್ ಸರಿ ಇಲ್ಲ, ಒಂದು 10 ಕಿಲೋಮೀಟರ್ ಒಂದು 6 ಕಿಲೋಮೀಟರ್
ರೋಡ್ ಚೆನ್ನಾಗಿಲ್ಲ. ಇನ್ನೆಷ್ಟು 190 ಕಿಲೋಮೀಟರ್ ಇದೆ ತಾನೆ? 90 ಕಿಲೋಮೀಟರ್ ಇದೆ. ದೇವ್ ಶೂಟಿಂಗ್ ಮಾಡಕ್ ಚೆನ್ನಾಗೈತಲ್ಲ, ಹಾರರ್ ಮೂವೀಸ್ ಮಾಡಕ್. ಇಡೀರಪ್ಪ ಟ್ರಾಫಿಕ್. ಹೌದಾ? ಕರ್ನಾಟಕ ಫೀಲ್ ಆಗ್ತಾ ಇಲ್ಲ ಇಲ್ಲಿ. ಬಜ್ಜಿ ಇದೆ, ತಿಂತೀಯಾ? ಮಡ್ಗಾವ್ ಈ ಓಕೆ ರೀತಿ ಸೊಪ್ಪ ಇದೆ. ಏನ್ ಸೀನ್ ಅಲ್ಲ, ಮಂಜು ಏನಾಯ್ತು? ಸಕ್ಕದಾಗಿದಾವಲ್ಲ ರೆಸ್ಟೋರೆಂಟ್ ಎಲ್ಲ ಇಲ್ಲಿ. ಕನ್ನಡದಲ್ಲಿ ಹೆಸರು ಇದಾವೆ, ಕನ್ನಡ ಮಾತಾಡಲ್ಲ, ಅದೇ ಬೇಜಾರು. ಘಾಟು ಅಂತ ಕೂರ್ಗ್ ಕೆಫೆ, ಕೂರ್ಗ್ ಇಲ್ಲಿ ನೋಡಲ್ಲ, ಕೂರ್ಗ್ ಕೆಫೆ. ಡೇಂಜರ್ ಗುರ್ರಿ ರೋಡು. ನೋಡಿ, ನಾನ್ ಬರ್ತಾ ಇದೀನಿ, ನೀನೇ ಸೈಡ್ಗೆ ಹೋಗು ಅಂತ ಅವನು. ನಾನು ಯಾಕೆ ಹೋಗ್ಲಿ ನಮ್ಮ ಏರಿಯಾ ಅಂತ. ಆರಾಮ ಯೂನಿಫಾರ್ಮ್ ಮಾಡಪ್ಪ. KL60 ಅದಕ್ಕೆ 4 ಅವರ್ ಕೊಟ್ಟಾನ. ಅದೇ ರೆಡ್ ಕ್ರಾಸ್ ಭಯ ಆಯ್ತಾ, ಇಲ್ಲ ಟ್ರಾಫಿಕ್ ಅಂತ. ಯಾವ್ದು ಮಲಯ ಮಲಿಯೋರ ಇದೆ. ರೋಡ್ ಚೆನ್ನಾಗಿದೆ ಮುಂದೆ. ಏನ್ ಸಕಲಾಗಿದೆ ಇದು ಬೇಟ. ಹನುಮಾನ್ ಜೈ ಶ್ರೀರಾಮ್. ಆಂಜನೇಯ ಕಾಪಾಡಪ್ಪ. ಏ ಹನುಮಂತಣ್ಣ, ಗೋಲ್ಡನ್ ರಾಕ್ಸ್ ಇದು. ಗೋಲ್ಡನ್ ರಾಕ್ಸ್ ಅಲ್ಲ, ಅದೇನೋ ಕಷ್ಟ ಯೂನಿಟ್ ಈಗ ಕನ್ನಡದಲ್ಲಿ ಇತ್ತಲ್ಲ. ಕೇಳ ಎಂಟ್ರೈತೆ ಘಾಟ್ ಇಲ್ಲಪ್ಪ ಇಲ್ಲಿ ಸ್ವಲ್ಪ ಆಯ್ತಾ. ಯಾವ್ದಪ್ಪ ಇದು? ಏ ಮಗ ಕಾಕತೋಡು ದೇವಿ ಟೆಂಪಲ್ ಯಾವ ಇರ್ತವೆ ಕೆಲವೊಂದೆಲ್ಲ ಹೋಗ್ಬೇಕಾಗುತ್ತೆ ಇವತ್ತು. ಇವತ್ತು ಸ್ವಲ್ಪ ಕೆಲವೊಂದು ದೇವಸ್ಥಾನಕ್ಕೆ ಗೊತ್ತಿಲ್ಲ ಕೇಳ್ಬಿಟ್ಟು. ಶಿವ ಯಾವ್ದು? ಆಕ್ಚುಲಿ ಶಿವ ಪಾರ್ವತಿನಿ ಯಾವತ್ತು ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಶಿವಂಗ್ ಹೋಗ್ಬೇಕು ಫಸ್ಟ್ ದೇವಿಗೆ ಹೋಗ್ಬೇಕು. ಏನ್ ಸೀನ್ ಮಚ್ಚ ಇದು, ಹಾಗೆ ಹಾಕ್ಸೋ ಎಬ್ಬಿಸ್ಬಿಟ್ರಾ? ನೀವು 10 ಗಂಟೆಗೆ ಬರ್ಕೆ ಹೊಡಿತಿದ್ರ, ಒಬ್ಬನ್ ಮಾತಾಡ್ತಾ ಇಲ್ಲ. 12 ಗಂಟೆಗೆ ಮಲಗಿದ್ ನಾನು. ಅದ್ ಹೆಂಗಿದೆ ಗೊತ್ತಲ್ಲ ಹೊಸ ಜಾಗದಲ್ಲಿ. ಈಗ ಬರ್ಕೆ ಹೊಡಿತಾನೆ ಆಲ್ರೆಡಿ. ನೀವು ಪಕ್ಕದಲ್ಲಿ ಇರೋನಂತೂ ಮೊದ್ಲೇ ಮಲಗಿದ. ರವಿ ನೀನ್ ಬೇಗ ಮಲಗಿದೆ, ಪಾಪ.
ಅಮೇಜಿಂಗ್ ಸಿಂಗಿಂಗ್. ನಿಧಾನವಾಗಿ ಬಾ ಚಿನ್ನ, EMI ತೀರಿಸಿಲ್ಲ ಇನ್ನ. ಹೌದಾ, ಇವ್ರಿಗೆ ಭಯ ಹೊಟ್ಟೋಗ್ಬಿಡ್ತದೆ, ಅದು ಗುಡ್ಡ ಕುಸಿಯುತ್ತೆ, ಅದು ಪ್ರಿಕಾಷನ್ಸ್ ಹುಡ್ಕೊಂಡ್ಬಿಟ್ಟಿರ್ತಾವೆ. ಹಾ, ಅಲ್ಲಿ ನೋಡ್ಕೊಳಮ್ಮ ನಿಂದು ನದಿ ನೋಡ್ಕೊಳಮ್ಮ. ನೋಡ ಇಲ್ಲಡ ಬ್ರಿಡ್ಜ್ ಐತಲ್ಲ, ಈ ಕಡೆ ಕೇರಳ ಬ್ರಿಡ್ಜ್, ಆ ಕಡೆ ಕರ್ನಾಟಕ. ನಾವು ಎಂಟರಿಂಗ್ ಫಾರ್ ಕೇರಳ. ಕೇರಳ ಬಂದಿದ ತಕ್ಷಣ ಕ್ಯಾಮ್ರಾಗಳು ಕಾಣಿಸ್ತಾವೆ. ಕ್ಯಾಮ್ರಾಗಳು, ಕ್ಯಾಮ್ರಾಗಳು, ಸ್ಪೀಡ್ ಲಿಮಿಟ್ಗಳು, ರೋಡ್ಗಳು, ಹಸಿರುಗಳು, ನೀರುಗಳು, ಮನೆಗಳು, ಬೆಟ್ಟದ ಮೇಲೆ ಮನೆಗಳು, ಗಾಳಿಗಳು, ಎಲ್ಲಾ ದಳಗಳು. ಕಣ್ಣೂರು 54 ಕಿಲೋಮೀಟರ್. ಅಂದ್ರೆ ನಾವು ಕನ್ನಡ ಇಂಗ್ಲಿಷು ಯಪ್ಪ ಘಾಟ್ ಮುಗೀತಪ್ಪ ಸ್ವಾಮಿ, ಬೇಗನೆ ಐತವೆ. ಅಲ್ಲೋಡು ರವಿ, ಅಲ್ಲೋಡು ಬೆಟ್ಟ ನೋಡ್ ರವಿ. ಸನ್ರೈಸ್ ಅವರು ಬಾಡ್ರಲ್ಲ, ನೀನ್ ಹಾಕುವ ಅಂತ ಬಿಟ್ಟಿರ್ತಾರೆ. ನಮ್ಮರೇ ನಮ್ದಲ್ಲ ನೀನೇ ಹಾಕೊಂಡು. ತಮಿಳು ಮಾತಾಡ್ತೀಯಾ? ಅವ್ನು ಇನ್ನೊಂದು 40 ನಿಮಿಷ ಇದೆಯಲ್ಲ, 40 ಮಿನಿಟ್ಸ್. ಮೇಲ್ಗಡೆ ನಿಲ್ಲಿಸ್ಲಾ ತಗೊಂತೇವೆ ವಿಡಿಯೋಸ್. ಇದೆಲ್ಲ ನಿಲ್ಸೋಗುತ್ತೆ ಅಂತ ಹೇಳಕ್ಕಾಗೋದು. ಎಷ್ಟೊಂದು ನದಿಗಳು ಹೋಯ್ತು. ಬಡಕೇವಿ ಬಾ ಬ್ರಿಡ್ಜ್ ಅಂತಾನೆ ಬರ್ತದೆ ಹೆಸರು. ಏನ್ ಗುರು ಇದು? ನಾವು ಫೋಟೋ ತಗೋಣ. ಕ್ರೇಟಾ ಕ್ರೇಟಾ ಬಾ. ಅಪ್ಪ ಏನು ವ್ಯೂ ಇದು, ಆ ಕಡೆ ಈ ಕಡೆ. ಸೆಕೆ ಇದಾಡಣ ದುಮ್ಕನ, ನಾನು ದುಮ್ಕ್ಬಿಡ್ತೀನಿ, ನಿಜಲ್ಲಿ ದುಮ್ಕ್ಬಿಡ್ತೀನಿ. ಸಾಕಾಗಿದೆಯಲ್ಲ, ಮಸ್ತು. ಆ ಕಡೆ ನೀರು, ಈ ಕಡೆ ನೀರು. ಅಲ್ಲಿ ನೋಡು, ಒಂಥರ ಸೆಕ್ಷನ್ ಮಾಡ್ಕೊಂಡಿರೋದು ನೋಡೋರು. ಈ ಕಡೆ ನೋಡು, ಈ ಕಡೆ ಒಂದು ಸೆಕ್ಷನ್ ಆಗಿರೋದಾ ಇವರು. ಎಲ್ಲಿ ನೋಡು, ಅಲ್ಲಿ ನೋಡು ಸೆಕ್ಷನ್ ನೋಡು. ಬಾರ್ಡ್ರ್ ಮಾಡ್ಕೊಂಡವ್ರಲ್ಲ ಅಲ್ಲಿ, ಅಲ್ಲಿ ಜಮೀನಿಗೆ ನೀರು ಬಿಡಕ್ಕಿರ್ಬೇಕದು. ನಾವು ಅದೇ ಬ್ರಿಡ್ಜ್ ಅಲ್ಲಿ ಇದ್ವಿ ಅವಾಗ್ಲೇ ಅಪ್ಪಿ. ಅದೇ ಬ್ರಿಡ್ಜ್ ಅಲ್ಲಿ ಇದ್ದಿದ್ದು, ಅದೇ ನೋಡಿ. ಅಲ್ಲ ಅಲ್ಲೇ ಎಲ್ಲಿ ಟರ್ನ್ ತಗೊಂಡ್ವಲ್ಲ, ಲೆಫ್ಟ್, ಫಸ್ಟ್ ಲೆಫ್ಟ್ ಅಲ್ಲೇ ಪಕ್ಕದಲ್ಲೇ ಇತ್ತು. ಆಮೇಲೆ ವಾಪಸ್ ಬಂದು ಹೊರಗಡೆ ಹಾಕಿ. ಹಲೋ 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 ಚೆರುಕುನು ಟೆಂಪಲ್. गुड मॉर्निंग बोलिए छोड़ो काम करना है. ಎಷ್ಟು ಕಿಲೋಮೀಟರ್ ಅಪ್ಪ? ಕೊಲ್ಲೂರು, ಕನ್ನಡಾಬಾದು, ಕೊಲ್ಲೂರು ಹೋಗ್ಬಿಡ ಇಂಗ್ಲಿಷ್ಗೆ. ಕೊಲ್ಲೂರು ಮೂಕಾಂಬಿಕೆ ಇಲ್ಲೇ ಅಲ್ವಾ? 292 ಕಿಲೋಮೀಟರ್ ಐತೆ, ಇಲ್ಲೇ ಅಲ್ವಾ? ಕೃಷ್ಣ ಇನ್ನೇನು 27 ಕಿಲೋಮೀಟರ್ ಏನಪ್ಪ? 23 ಕಿಲೋಮೀಟರ್, 23 ನಿಮಿಷ, 16 ಕಿಲೋಮೀಟರ್. ಒಳ್ಳೆ ಊಟ ತಿಂದ್ವಿ. ಇಡ್ಲಿ ಚೆನ್ನಾಗಿರ್ಲಿಲ್ಲ, ಪೂರಿ ಚೆನ್ನಾಗಿತ್ತು, ಸೋಡಾ ಹಾಕಿರ್ಲಿಲ್ಲ ಅಷ್ಟೇ. ನಮ್ ಕಡೆ ಮಲ್ಲಿಗೆ ಇಡ್ಲಿ ಅಂತ ಕೊಟ್ಬಿಟ್ಟು ಅದನ್ನ ಸೋಡಾ ಹಾಕೊಡ್ತಾರೆ, ಸೋಡಾ ಹಾಕಿರ್ಲಿಲ್ಲ. ನೀವೇನ್ ನೋಡ್ತಿದೀರ ಇವಾಗ, ಕಣ್ಣೂರ್ಗೆ ರೀಚ್ ಆಗ್ತಾ ಇದೀವಿ. ಕಣ್ಣೂರ್ ಹೋಯ್ತು ಆಲ್ರೆಡಿ.
ನನ್ ಮಕ್ಳು ಇಬ್ಬರಿಗೆ ಪಂಚ ಹಾಕೊಂಡ್ಬಿಟ್ಟಿದ್ದೀರಾ, ನಾನ್ ಮಾತ್ರ ಜೀನ್ಸ್ ಅಲ್ಲೇ ಇದೀನಿ. ಇನ್ನ ಜೀನ್ಸ್ ಪಂಚ ತಗೊಂಡಿದೀನಿ, ನಾನು ಹಾಕೋತೀನಿ. ಯಾರು ಬೇಡ, ಸ್ಟಾಪ್. ಇಲ್ಲೋ ಗಾಡಿ ಇಲ್ಲೇನ್ಕ ಕಾಣಿಸ್ತಾವ ಕೆ ಗಾಡಿ? ನಮ್ಮನ್ನೇ ನೋಡ್ತಿರ್ತಾರೆ, ಇದ್ಯಾವ್ದು ಕೆ ಗಾಡಿ ಓಡಾಡ್ತೈತಿ ಇಲ್ಲಿ ಅಂತ. ಕಣ್ಣೂರ್ ರೈಲ್ವೆ ಟ್ರ್ಯಾಕ್ ಹೋಯ್ತು. ಶಿಸ್ತ ಮನೆ ಕಟ್ಸ್ಕೊಂಡವ್ರು ರವಿ ಇವ್ರು, ಶಿಸ್ತ ಮನೆ ಕಟ್ಸ್ಕೊಂಡು ಸುತ್ತಲೂ ಕಾಂಪೌಂಡ್, ಎಳ್ನೀರ್ ಕುಡಿ, ಮ್ಯಾಟ್ರ್ ಮಾಡು, ಆರಾಮಾಗಿರ್ತಾರೆ. ನೋಡು, ಗ್ರಾಮೀಣ ಬ್ಯಾಂಕ್ ನೆಮ್ಮದಿ ಜೀವನ ಇರುತ್ತೆಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ. ಬೆಂಗಳೂರಿಗೆ ಸೆಟ್ಲ್ ಆಗಲ್ಲ, ಬಂದು ದುಡ್ಕೊಂಡ್ ಬರ್ತಾರೆ. ಇಂಥ ಜಾಗ ಬಿಟ್ಟು ಅವ್ರ ಯಾಕೆ ಬರ್ತಾರೆ? ಕಾಸ್ಟ್ ಆಫ್ ಲಿವಿಂಗ್ ಸೇಮ್ ಅಲ್ವಾ ಎಲ್ಲಿ? ಕಮ್ಮಿ ಇದೆ ಇಲ್ಲಿ. ಏನಿಲ್ಲ, ಕೇರಳ ಎಷ್ಟು ಟಿಫನ್ಗೆ ಸೇಮೇ ಅಲ್ವಾ? ಇದು ಸ್ವಲ್ಪ ಗಾಳಿ ಬೆಳಕು. ಏನಂದ್ರೆ ಪರಿಸರ ಗುರು ಗಾಡಿ ರಿವರ್ಸ್ ಆಗ್ತೀಯಾ? ಬಟ್ಟೆ ಅಂಗಡಿ ಓಪನ್ ಆಗಿತ್ತು, ಒಳ್ಳೆ ಬಟ್ಟೆ ಇದೆ. ದೇವಸ್ಥಾನ ಮುಗಿಸ್ಕೊಂಡ್ ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಇವಾಗ ದೇವಸ್ಥಾನಕ್ಕೆ ಪಂಚೆ ಹಾಕೊಳತ್ತಾನೆ. ದೇವಸ್ಥಾನಕ್ಕೆ ಟಿ ಶರ್ಟ್ ಎಲ್ಲ ಹಾಕೋತ್ಯಾ? ಹಂಗೆ ಹೋಗಲ್ಲ. ಚಿಕನ್ ಕೊಡ್ತಾರೆ ಅಂತ ಪ್ರಸಾದ ಗುರು. ನಾವ್ ಹೋಗ್ತಾರ ದೇವಸ್ಥಾನಕ್ಕೆ ಮಡಗಾವಲ್ಲಿ, ಪ್ರಸಾದನೇ ಚಿಕನ್ ಸೂಪರ್. ಕನ್ನಡದಲ್ಲೂ ಹಾಕಿದ್ದಾರೆ ಬೋರ್ಡು ಎಲ್ಲಿ? ಅಲ್ಲಿ ಆ ಟೆಂಪಲ್ ಅಲ್ಲಿ. ಫುಲ್ ಕರ್ನಾಟಕದವರೇ ಜಾಸ್ತಿ ಹೋಗೋದಂತೆ ಟೆಂಪಲ್. ಕನ್ನಡದಲ್ಲಿ ಇದೆಯಾ ಬೋರ್ಡ್ ಅಲ್ಲಿ? ಕನ್ನಡದಲ್ಲಿ ಹಾಕೋರ ಬೋರ್ಡ್. ಟೆಂಪಲ್ ಹೆಸರು, ಆಮೇಲೆ ರೇಟ್ಸ್ ಎಲ್ಲ ಇರ್ತಾವಲ್ಲ, ಎಲ್ಲ ಕನ್ನಡದಲ್ಲೇ ಇರೋದು. ಚಿಕನ್ ಕೊಡ್ತಾರ? ನಂಗೆ ಹೇಳಿಲ್ಲ ನೀನ್ ಚಿಕನ್ ಕೊಡ್ತಾರಂತ. ನಾನು ಇಲ್ಲ ಹೇಳಿಲ್ಲ, ನಮ್ಮ ಮರ್ತ್ಬಿಟ್ಟಿದ್ದೆ. ಚಿಕನ್ನೇ ಪ್ರಸಾದ ಇರೋ ಟೆಂಪಲ್ ಅನ್ನೋ ಗ್ರೇಟ್ ಅಲ್ಲ. ಅದಕ್ಕೆ ಹೋಗಿದ್ ನಮ್ ಬಾಸು. ಇಲ್ಲ ಸುಮ್ನೆ ಹೋಗಲ್ಲ ನಾನ್ ವೆಜ್ ಇಲ್ದಿರೋ ಕಡೆ. ಅವ್ರ ಧರ್ಮಸ್ಥಳಕ್ಕೆ ಬಸ್ಗೆಲ್ಲ ಹೋಗಿಲ್ಲ ಅನ್ಸುತ್ತೆ, ಇಲ್ಲೇ ಹೋಗೋದು ಜಾಸ್ತಿ. ನಾವು ಹೋಗ್ತಾ ಇದೀವಿ ನಮ್ ಬಾಸ್ ಹೋಗಿ ಬಂದಿರೋ ಜಾಗಕ್ಕೆ. ಲಾಟ್ರಿ ತಗೊಂಡಿದ್ಯಲ್ಲ, ಲಾಟ್ರಿ ಹೊಡೆದ್ರೆ ಈ ಜಾಗ ಬಿಟ್ಟು ಹೋಗೋದ್ ಬೇಡ. ಒಂದ್ ತಿಂಗಳು ಅಮೌಂಟ್ ತಗೊಂಡು ಹೋಗೋಣ. 6 ಲಾಟ್ರಿ ತಗೊಂಡಿದೀವಿ ವೀಕ್ಷಕರು, ನಾವು 6 ಲಾಟ್ರಿ ತಗೊಂಡಿದೀವಿ. ನಾವು ಲಾಟ್ರಿ ಅಂದ್ವಿ, ತಾತ ಯಾರೋ ಬಂದು ಲಾಟ್ರಿ ಕೊಟ್ಟ, ಕಾಸು ಕೊಟ್ವಿ. ಅದೇನೋ ಅನ್ನೋದಕ್ಕೂ ಅವ್ನ್ ತಂದು ಕೊಡೋದಕ್ಕೂ ಮ್ಯಾಚ್ ಆಯ್ತು, ತಗೊಂಡ್ಬಿಟ್ಟಿದೀವಿ. ಒಂದ್ಸರಿ ಹೊಡಿತು 80 ಲಕ್ಷ. ಲೈಫ್ ಜಿಂಗಲ್ ಎಲ್ಲ ರೀಸೈನ್ ಲೆಟರ್ ಬರ್ಬಿಡ್ತೀವಿ ಹೊಡೆದಾಗ್ಲೆ, ಕಾಸು ಬರಕ್ ಮುಂಚೆನೆ. ಏನು ಫಸ್ಟ್ ಸೆಕೆಂಡ್ ಬರ್ಲಿ ಬಿಡು. ಅಲ್ಲಪ್ಪ 80 GST ಎಲ್ಲ ಕಟ್ಟಾಗಿ ಅವ್ನು ನಮ್ಗೊಂದು 60 ಕೊಡ್ತಾನೆ, 60 ಲಕ್ಷ. ನೀ ಸೆಕೆಂಡ್ ಪ್ರೈಸ್ ಹೊಡೆದಾಗ 30-20 ಇರ್ತದೆ. ಏನೋ ನೋಡೋಣ ಬಾ, ತಗೊಂಡಿದೀವಿ. ಕಾಲ ಓಡುತ್ತಿದೆ ಈಗ, ಸರಿಯಾಗಿ ಬಾಳುವುದ ಯೋಗ. ಲಾಟ್ರಿ ಅಂತ ಹಾಕ್ಬಿಡು, ಹಾಕು ಲಾಟ್ರಿ ಅಂತ ಹಾಕು. ಸುಮ್ನೆ ಹಾಕೊಡೋದು. ನೋಡಪ್ಪ ಇವ್ ನೋಡಿ ಅವನು ಕಿತ್ತೋದ್ ನನ್ ಮಗ. ಯಾಕೆ ಅಲ್ಲಿ ಟೆಂಪಲ್ ಅಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ಬಿಟ್ಟು ಆಗ್ತಾ ಇದೀವಿ. ಎಷ್ಟು ಕಿಲೋಮೀಟರ್ ಮಚಾನ? 3 ನಿಮಿಷಕ್ಕೆ ನಾವು ಮಡಗಾವ್ ಭಗವತಿ ಟೆಂಪಲ್ ಅಲ್ಲಿ ಇರ್ತೀವಿ. ಈ ಗ್ರೀನ್ ಬೋರ್ಡ್ ಇಲ್ಲಿದೆ. ಮಡಕ್ಕಾಯಿ ಬಂದಿದ್ದೀವಿ ನಾವು, ಮಡಕ್ಕಾಯಿ ಭದ್ರಕಾಳಿ ಕ್ಷೇತ್ರಕ್ಕೆ. ವೀಕ್ಷಕರೇ ನೋಡ್ಕೊಂಬಿಡಿ, ಕನ್ನಡದಲ್ಲಿದೆ. ಯಾಕಂದ್ರೆ ಇಲ್ಲಿ ಕರ್ನಾಟಕ ಜನ ತುಂಬಾ ಜನ ಬರ್ತಾರೆ. ಜಾಸ್ತಿ ಬರೋದಿಲ್ಲ. ಫೈನಲಿ ಸಕಲ ಪ್ರಯತ್ನಗಳ ನಂತರ. ಸರಿ ಬಾಯ್. ಹಲೋ ಬಾಯ್. ವಾವ್ ಸಕಲಾಗಿದೆ. ಇಲ್ಲೊಂದು ದೇವಸ್ಥಾನ ಇದು ಕನ್ನಡದಲ್ಲೇ ಇದೆ. ಮಡ್ಕಾಯಿ ಇದೆ ಕಣೋ, ಚಾಲಿಕಾವ್ ಮಡ್ಕಾಯಿ ಅಂತಿದೆ. ಮಡ್ಕಾಯಿ ಊರಲ್ಲ, ಭಗವತಿ ಟೆಂಪಲ್ ಹೋಗ್ಬೇಕು ನಾವು. ಕನ್ನಡದಲ್ಲೇ ಹಾಕ್ಬಿಟ್ಟಾರೆ.
ಫೈನಲಿ ನಾವು ಬಂದ್ಬಿಟ್ಟು ಅಲ್ಲ ಭಗವತಿ ಟೆಂಪಲ್ ನೋಡೋದು ಮಡಕೈ ಭದ್ರಕಾಳಿ ಇಲ್ಲೇ ಕಣ ದೃಷ್ಟಿ ತೆಗಿಯೋದೆ ಕಣ ಇದು. ಸೊ ಫೈನಲಿ ವಿ ರೀಚ್ಡ್ ಈಗಲೇ ಹಾಕತ್ತೀನಿ, ಇಲ್ಲೇ ಬಿಚ್ಚಿಬಿಟ್ಟು ಪಂಚೆ ಹಾಕೊಂಡ್ಬಿಡ್ತೀನಿ.